ಬೆಂಗಳೂರು ನಗರದ ಖಾಲಿ ನಿವೇಶನ ಮಾಲೀಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮುಂದಿನ ತಿಂಗಳಿಂದ ಇರೋ ತೆರಿಗೆ ಜೊತೆಗೆ ಮತ್ತಷ್ಟು ತೆರಿಗೆ ಭಾಗ್ಯ ಸಿಗಲಿದೆ. ಒಂದು ತಿಂಗಳ ಒಳಗಾಗಿ ಖಾಲಿ ನಿವೇಶನವನ್ನ ಸ್ವಚ್ಛ ಮಾಡಿಕೊಳ್ಳಬೇಕು. ಇದು ಸರ್ಕಾರದ ಸೂಚನೆ. ಮುಂದಿನ ಒಂದು ತಿಂಗಳು ಇರೋ ತೆರಿಗೆ ಭಾಗ್ಯದ ಜೊತೆಯಲ್ಲಿ ಮತ್ತಷ್ಟು ತೆರಿಗೆ ಭಾಗ್ಯ ಸೇರುವಂತ ಸಾಧ್ಯತೆ ಇದೆ. ಖಾಲಿ ನಿವೇಶನ ಏನಿದೆ ಅದನ್ನ ಸ್ವಚ್ಛಗೊಳಿಸಬೇಕು. ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಒಂದು ವೇಳೆ ಸ್ವಚ್ಛತೆ ಮಾಡಿಕೊಳ್ಳದೇ ಇದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಕ್ಲೀನಿಂಗ್ ಮಾಡಿಕೊಳ್ಳಲಾಗುತ್ತೆ. ಕ್ಲೀನ್ ಮಾಡಿದ್ದ ಖರ್ಚಿನ ಜೊತೆಗೆ ದಂಡ ಸೇರಿ ತೆರಿಗೆಯನ್ನು ಕೂಡ ಕಟ್ಟಬೇಕು. ಇದರ ಸಂಪೂರ್ಣ ಹಣ ಜೊತೆಗೆ ತೆರಿಗೆ ಆ್ಯಡ್ ಮಾಡಿ ಕಟ್ಟಿಸಿಕೊಳ್ತಾರೆ GBN ಅವರು. ಹೀಗಾಗಿ ಖಾಲಿ ನಿವೇಶನದ ಮಾಲೀಕರಿಗೆ ಒಂದು ತಿಂಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ಈ ಕುರಿತಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಆಗಸ್ಟ್ 15ರ ಒಳಗೆ ನಿವೇಶನವನ್ನು ಕ್ಲೀನ್ ಮಾಡಿಕೊಳ್ಳುವಂತೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಅಲ್ಲೇನು ಕಸ ಇದೆ ಅಥವಾ ಬೇರೆ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನೀವೇ ಕ್ಲೀನ್ ಮಾಡ್ಕೊಳ್ಬೇಕು ನಿಮ್ಮ ಸ್ವಂತ ಖರ್ಚಿನಲ್ಲೇ. ಒಂದು ವೇಳೆ ನೀವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ GBN ಅವರು ಬರ್ತಾರೆ, ಅವ್ರು ಕ್ಲೀನ್ ಮಾಡ್ತಾರೆ. ಅವ್ರು ಕ್ಲೀನ್ ಮಾಡಿ ಅಲ್ಲಿಗೆ ಟ್ಯಾಕ್ಸ್ ಹಾಕ್ತಾರೆ, ಕ್ಲೀನ್ ಮಾಡಿ ಚಾರ್ಜ್ ಹಾಕ್ತಾರೆ. ಆ ಬಳಿಕ ನಿಮ್ಮ ಬಳಿಯಲ್ಲಿ ದಂಡವನ್ನು ಪಾವತಿ ಮಾಡಿಸಿಕೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಖಾಲಿ ನಿವೇಶನಗಳಿವೆ. ಬೆಂಗಳೂರಿನಲ್ಲಿ ವಾಸ ಮಾಡೋ ಜನ ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ರೆ ಸಂತೋಷ, ನಿಮ್ಗೆ ಧನ್ಯವಾದ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ ಖಾಲಿ ಸೈಟ್ ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನ ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗ್ಬೇಕು, ಬೆಂಗಳೂರು ಸ್ವಚ್ಛ ಆಗ್ಬೇಕು,